ಬ್ರಹ್ಮಸೂತ್ರಗಳ ಅಧ್ಯಯನಕ್ಕೆ ಸ್ವಾಗತ. ನಾವು ಇವತ್ತು ಸ್ವಾಮಿ ಶಿವಾನಂದರ ವ್ಯಾಖ್ಯಾನದ ಸಹಾಯದಿಂದ ಮೊದಲ ಅಧ್ಯಾಯದ ಮೊದಲ ಭಾಗವನ್ನ ಗಮನಿಸ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ಬ್ರಹ್ಮವನ್ನ ತಿಳಿಯುವ ಬಯಕೆ, ಆ ಜಿಜ್ಞಾಸೆ ಇದೆಯಲ್ಲ, ಅದು ಎಲ್ಲಿಂದ ಶುರುವಾಗತ್ತೆ, ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಡೋದು. ಹೌದು, ಇದನ್ನ ಶಾರೀರಕ ಮೀಮಾಂಸೆ ಅಂತಾನೂ ಕರೀತಾರೆ. ಅಂದ್ರೆ ಶರೀರದಲ್ಲಿರುವ ಆತ್ಮನ ಬಗ್ಗೆ, ಪರಬ್ರಹ್ಮನ ಬಗ್ಗೆ ವಿಚಾರ ಮಾಡೋದು. ಈ ಮೊದಲನೇ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಅಂತ ಹೆಸರು. ಯಾಕೆಂದ್ರೆ ಎಲ್ಲ ವೈದಿಕ ಗ್ರಂಥಗಳು, ಉಪನಿಷತ್ತುಗಳು ಹೇಗೆ ಕೊನೆಗೆ ಬ್ರಹ್ಮನನ್ನೇ ಹೇಳುತ್ತೆ, ಅಲ್ಲಿ ಹೇಗೆ ಒಂದಾಗುತ್ತೆ ಅಂತ ಇದು ತೋರಿಸುತ್ತೆ. ಒಂಥರ ಸಮನ್ವಯ ಮಾಡುತ್ತೆ. ಓ, ಸಮನ್ವಯ. ಸರಿ. ಹಾಗಾದ್ರೆ ಈ ಜ್ಞಾನ ಪಡೀಲಿಕ್ಕೆ ಯಾವರು ಅರ್ಹರು ಅಂತ, ಇದಕ್ಕೇನಾದ್ರೂ ಕಂಡೀಷನ್ಸ್ ಇದೆಯಾ? ಹೌದು, ಖಂಡಿತ ಇದೆ. ಸುಮ್ನೆ ಕುತೂಹಲ ಇದ್ರೆ ಸಾಲದು. ಶಾಸ್ತ್ರದ ಪ್ರಕಾರ ಅಧಿಕಾರಿ ಅಂತ ಒಬ್ಬ ಇರ್ತಾನೆ. ಅಧಿಕಾರಿ? ಅಂದ್ರೆ ಈ ಜ್ಞಾನಕ್ಕೆ ಅರ್ಹ ವ್ಯಕ್ತಿ. ಅವರಿಗೆ ಕೆಲವು ಮಾನಸಿಕ ಸಿದ್ಧತೆ ಇರಬೇಕು. ಮನಸ್ಸು ತುಂಬಾ ಶಾಂತವಾಗಿರಬೇಕು. ಅದಕ್ಕೆ ಶಮ ಅಂತಾರೆ. ಶಮ, ಓಕೆ. ಹಾಗೇನೆ ಇಂದ್ರಿಯಗಳು ಹತೋಟಿಯಲ್ಲಿರಬೇಕು. ಅದು ದಮ. ಶ್ರದ್ಧೆ, ದಮ, ಸರಿ. ಶ್ರದ್ಧೆ ಇರಬೇಕು. ಗುರುಗಳು, ಶಾಸ್ತ್ರ ಹೇಳೋದ್ರಲ್ಲಿ ನಂಬಿಕೆ. ಆಮೇಲೆ ಯಾವಾಗಲೂ ಒಳ್ಳೆಯ ವಿಚಾರಗಳಲ್ಲಿ, ಸತ್ಯದ ಹುಡುಕಾಟದಲ್ಲಿ ಇರಬೇಕು. ನಿಷ್ಕಾಮ ಕರ್ಮ ಅಂತಾರಲ್ಲ, ಹಾಗೆ ಕರ್ತವ್ಯಗಳನ್ನ ಮಾಡೋದ್ರಿಂದ ಅವರ ಚಿತ್ತ ಶುದ್ಧಿಯಾಗಿರುತ್ತೆ. ಅಂದ್ರೆ ಇದು ಕೇವಲ ಬುದ್ಧಿಯ ಆಟ ಅಲ್ಲ. ಖಂಡಿತ ಅಲ್ಲ. ಇದು ಜೀವನ ಪರಿವರ್ತನೆಯ ದಾರಿ. ಆಗ ಆ ಮೊದಲ ಸೂತ್ರ ಇದೆಯಲ್ಲ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ ಅದೇ ಹಡಿಪಾಯ. ಅದರ ಅರ್ಥ ಏನು, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಥ ಅಂದ್ರೆ ಈಗ ಅಥವಾ ಆಮೇಲೆ ಅಂತ. ಆಮೇಲೆ ಅಂದ್ರೆ ಈ ಮೊದಲು ಹೇಳಿದ ಅರ್ಹತೆಗಳನ್ನ, ಸಿದ್ಧತೆಗಳನ್ನ ಪಡ್ಕೊಂಡ ಮೇಲೆ ಅಂತ. ಓಕೆ. ಆ ಸಿದ್ಧತೆ ಆದ ನಂತರ. ಹೌದು. ಅಥ ಅಂದ್ರೆ ಆದ್ದರಿಂದ ಅಂತ. ಆದ್ದರಿಂದ ಯಾಕೆ? ಯಾಕಂದ್ರೆ ಬೇರೆ ಎಲ್ಲ ಸಾಧನೆಗಳು, ಈಗ ಯಜ್ಞ ಯಾಗಾದಿಗಳ ಫಲ ಆಗಿರ್ಬೋದು ಅಥವಾ ಲೋಕದ ಸುಖಗಳಾಗಿರ್ಬೋದು, ಅದೆಲ್ಲ ಅಶಾಶ್ವತ, ಟೆಂಪರರಿ ಅಂತ ಗೊತ್ತಾದ ಮೇಲೆ ಬ್ರಹ್ಮಜ್ಞಾನ ಒಂದೇ ಶಾಶ್ವತವಾದ ಆನಂದ, ಅಂದ್ರೆ ಮೋಕ್ಷ ಕೊಡೋದು ಅನ್ನೋ ಅರಿವು ಬಂದಾಗ, ಆದ್ದರಿಂದ ಬ್ರಹ್ಮನ ಬಗ್ಗೆ ವಿಚಾರ ಮಾಡಬೇಕು ಅಂತ ಆಗುತ್ತೆ. ಹಾಗಾಗಿ ಅಥ ಮತ್ತು ಅತಃ, ಆ ಪೂರ್ವಸಿದ್ಧತಾ ಅರ್ಹತೆಗಳು ಯಾವುವು ಅಂತ ಸ್ವಲ್ಪ ವಿವರವಾಗಿ ಹೇಳಿ. 4 ಇದೆ ಅಂದ್ರಲ್ಲ? ಹೌದು. ಅದಕ್ಕೆ ಸಾಧನ ಚತುಷ್ಟಯ ಅಂತ ಹೆಸರು. 4 ಸಾಧನಗಳು. 1ನೇದು ನಿತ್ಯ ಅನಿತ್ಯ ವಸ್ತು ವಿವೇಕ. ಅಂದ್ರೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂದ ಸ್ಪಷ್ಟವಾಗಿ ತಿಳಿಯೋದು. ಆತ್ಮ ಅಥವಾ ಬ್ರಹ್ಮ ಶಾಶ್ವತ, ಈ ಪ್ರಪಂಚ ಅಶಾಶ್ವತ ಅನ್ನೋ ಅರಿವು. ಸರಿ. 2ನೇದು ಇಹಾಮೂತ್ರಾರ್ಥ ಫಲಭೋಗ ವಿರಾಗ. ದೊಡ್ಡ ಹೆಸರಿದೆ. ಹೌದು. ಅಂದ್ರೆ ಈ ಲೋಕದ ಸುಖಗಳ ಮೇಲೆ ಆಗ್ಲಿ ಅಥವಾ ಸತ್ತ ಮೇಲೆ ಸ್ವರ್ಗ ಸಿಗುತ್ತೆ ಅನ್ನೋ ಆ ಸುಖಗಳ ಮೇಲೆ ಆಗ್ಲಿ ಆಸೆ ಇಲ್ಲದಿರೋದು. ವಿರಾಗ, ನಿರಾಸಕ್ತಿ. ಹೌದು. ಅವು ಅಶಾಶ್ವತ ಅಂತ ಗೊತ್ತಾದ್ಮೇಲೆ ತಾನಾಗೆ ಬರುವ ಸ್ಥಿತಿ ಅದು. ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. 3ನೇದು ಷಟ್ ಸಂಪತ್ತು, 6 ಗುಣಗಳ ಸಮೂಹ. 6 ಗುಣಗಳು, ಓಕೆ. ಅದರಲ್ಲಿ ಶಮ, ಮನಸ್ಸಿನ ಹಿಡಿತ; ದಮ, ಇಂದ್ರಿಯಗಳ ಹಿಡಿತ; ಉಪರತಿ, ಕರ್ತವ್ಯ ಪಾಲನೆ; ತಿತಿಕ್ಷಾ, ಕಷ್ಟಸುಖ ಸಹಿಸ್ಕೊಳ್ಳೋದು; ಶ್ರದ್ಧಾ, ನಂಬಿಕೆ; ಮತ್ತೆ ಸಮಾಧಾನ, ಚಿತ್ತದ ಏಕಾಗ್ರತೆ. ಇವೆಲ್ಲ ಸೇರಿವೆ. ಒಂದಕ್ಕೊಂದು ಲಿಂಕ್ ಆದ ಹಾಗೆ ಇದೆ. ಖಂಡಿತ. ಇದು ಒಂಥರ ಸ್ಥಿರವಾದ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವವನ್ನು ರೂಪಿಸುತ್ತೆ. 4ನೇದು ಮುಮುಕ್ಷುತ್ವ. ಅಂದ್ರೆ ಈ ಸಂಸಾರ ಬಂಧನದಿಂದ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಲೇಬೇಕು ಅನ್ನೋ ತೀವ್ರವಾದ ಒಂದೇ ಒಂದು ಬಯಕೆ. ವಾವ್! ಈ ಅರ್ಹತೆಗಳ ಪಟ್ಟಿಯೇ ಒಂಥರ ದೊಡ್ಡ ಸಾಧನೆ ಇದ್ದಾಗೆ ಇದೆ. ಹೌದು. ಇದು ಸುಲಭದ ದಾಡಿಯಲ್ಲ. ಸರಿ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ಬ್ರಹ್ಮನ ಬಗ್ಗೆ ಯಾಕೆ ವಿಚಾರ ಮಾಡ್ಬೇಕು? ಅಷ್ಟೊಂದು ಅರ್ಜೆನ್ಸಿ ಏನು? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ನಿಜ ಸ್ವರೂಪ ಏನು, ನಾನು ಯಾರು ಅನ್ನೋದ್ರ ಬಗ್ಗೆನೇ ತುಂಬಾ ಗೊಂದಲ ಇದೆ. ಈಗ ಕೆಲವರು ಈ ದೇಹವೇ ನಾನು ಅನ್ಕೊಳ್ತಾರೆ. ಹೌದು, ಚಾರ್ವಾಕರು ಹಾಗೆ ಹೇಳ್ತಾರಲ್ವಾ? ಹೌದು. ಇನ್ನು ಕೆಲವರು ಇಂದ್ರಿಯಗಳು ಅಥವಾ ಮನಸ್ಸು ಅಥವಾ ಬರೀ ಆ ಕ್ಷಣದ ಅರಿವು ಅಷ್ಟೇ ಆತ್ಮ ಅಂತಾರೆ. ಆದರೆ ವೇದಾಂತದ ದೃಷ್ಟಿ ಬೇರೆ. ಅದು ಜೀವ ಅವರ ಬ್ರಹ್ಮ ಒಂದೇ ಅಂತ ಹೇಳುತ್ತೆ. ಅಹಂ ಬ್ರಹ್ಮಾಸ್ಮಿ ತರಹ. ಅದೇ. ಈ ಎಲ್ಲ ಬೇರೆ ಬೇರೆ ಅಭಿಪ್ರಾಯಗಳ ಮಧ್ಯೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಬ್ರಹ್ಮದ ಬಗ್ಗೆ ವಿಚಾರ ಮಾಡಲೇಬೇಕು.
ಅದೇ ಬ್ರಹ್ಮ ಜಿಜ್ಞಾಸೆ ಅಂತ. ಇದರ ಅಂತಿಮ ಗುರಿ ಅವಿದ್ಯೆಯನ್ನ ಅಂದ್ರೆ ನಮ್ಮ ಮೂಲ ಅಜ್ಞಾನವನ್ನ ನಾಶ ಮಾಡೋದು. ಈ ಅಜ್ಞಾನವೇ ಎಲ್ಲ ಸಮಸ್ಯೆಗಳ ಮೂಲ ಅಂತನಾ? ಹೌದು. ವೇದಾಂತದ ಪ್ರಕಾರ ಈ ಸಂಸಾರ ಚಕ್ರಕ್ಕೆ, ನಮ್ಮ ದುಃಖಗಳಿಗೆಲ್ಲ ಮೂಲ ಕಾರಣವೇ ಈ ಅವಿದ್ಯೆ. ಓ, ಈ ಸೂತ್ರಗಳು ವಿಷಯವನ್ನ ಹೇಗೆ ಚರ್ಚಿಸ್ತವೆ? ಏನಾದ್ರೂ ಸ್ಟ್ರಕ್ಚರ್ ಇದೆಯಾ? ಇದೆ. ತುಂಬಾನೇ ವ್ಯವಸ್ಥಿತವಾದ ರಚನೆ ಇದೆ. ಪ್ರತಿ ಟಾಪಿಕ್ ಅಥವಾ ಅಧಿಕರಣ ಅಂತ ಕರೀತಾರೆ. ಅದರಲ್ಲಿ 5 ಭಾಗಗಳು ಇರ್ತವೆ. 5 ಭಾಗಗಳು? ಹೌದು. ಮೊದಲು ವಿಷಯ, ಅಂದ್ರೆ ಏನು ಚರ್ಚೆ ಮಾಡ್ತೀವಿ ಅಂತ. ಆಮೇಲೆ ಸಂಶಯ, ಅದ್ರ ಬಗ್ಗೆ ಏನೆಲ್ಲ ಡೌಟ್ಸ್ ಬರಬಹುದು ಅಂತ. ಆಮೇಲೆ ಪೂರ್ವ ಪಕ್ಷ, ಅಂದ್ರೆ ತಪ್ಪು ಅಭಿಪ್ರಾಯ ಅಥವಾ ವಿರೋಧವಾದ ಏನು ಅಂತ. ನಂತರ ಸಿದ್ಧಾಂತ, ಶಾಸ್ತ್ರದ ಆಧಾರದ ಮೇಲೆ ಸರಿಯಾದ ಉತ್ತರ ಅಥವಾ ತೀರ್ಮಾನ ಏನು ಅಂತ. ಕೊನೆಗೆ ಸಂಗತಿ, ಈ ಸಿದ್ಧಾಂತ ಶಾಸ್ತ್ರದ ಬೇರೆ ಭಾಗಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಅಂತ. ವಾವ್, ಇದು ತುಂಬಾ ಲಾಜಿಕಲ್ ಆಗಿದೆ. ಹೌದು, ಬಹಳ ಸಿಸ್ಟಮ್ಯಾಟಿಕ್. ಇಡೀ ಗ್ರಂಥದ ಮುಖ್ಯ ವಿಷಯ ಮಾತ್ರ ಬ್ರಹ್ಮವೇ. ಮುಖ್ಯ ವಿಷಯ ತಿಳಿಯುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಕೇವಲ ಒಂದು ಫಿಲಸಾಫಿಕಲ್ ಸ್ಟೇಟ್ಮೆಂಟ್ ಅಲ್ಲ. ಇದು ಅಸ್ತಿತ್ವದ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನ ಎದುರಿಸೋಕೆ ಬೇಕಾದ ಗಂಭೀರವಾದ ಸಿದ್ಧತೆ, ಬದ್ಧತೆ ಎಷ್ಟು ಮುಖ್ಯ ಅಂತ ಹೇಳುತ್ತೆ. ಖಂಡಿತವಾಗಿಯೂ. ಇದು ಕೇವಲ ಜ್ಞಾನ ಸಂಪಾದನೆಯಲ್ಲ, ಇದು ಒಂಥರ ಒಳಗಿನ ಬದಲಾವಣೆಯ ಪ್ರಯಾಣ. ಮತ್ತು ಇದು ಇನ್ನೊಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಅಲ್ವಾ? ಏನು? ಈ ಅಜ್ಞಾನವನ್ನ ದಾಟಿ ಶಾಶ್ವತವಾದ ಆನಂದ ಪಡಿಬೇಕು ಅನ್ನೋ ಅಷ್ಟು ದೊಡ್ಡ ಗುರಿಗೆ ಇಷ್ಟೆಲ್ಲಾ ಕಠಿಣವಾದ ಅರ್ಹತೆಗಳು ಬೇಕು ಅನ್ನೋದಿದೆಯಲ್ಲ, ಅದು ಆ ಜ್ಞಾನವನ್ನ ಹುಡುಕೋರ ನಿಜವಾದ ಕಮಿಟ್ಮೆಂಟ್ ಎಷ್ಟಿರಬೇಕು ಅಂತ ತೋರಿಸ್ತೆ ಅಲ್ವಾ? ಬಹುಶಃ ಆ ಸಿದ್ಧತೆಯೇ ಅರ್ಧ ಸಾಧನೆ ಇರ್ಬೋದೇನೋ. ಇದು ಯೋಚನೆ ಮಾಡ್ಬೇಕಾದ ವಿಷಯ. ಹೌದು, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋ.